ಹಾಯ್ ಫ್ರೆಂಡ್ಸ್, ಕುಕಿಂಗ್ ಹಟ್ಗೆ ಸ್ವಾಗತ. ಇವತ್ತು ಒಂದು ಒಳ್ಳೆ ರುಚಿಯಾಗಿರುವಂತಹ ಬಂಗುಡೆ ಮೀನು ಸಾರು ಮಾಡ್ತಾಯಿದ್ದೀನಿ. ತುಂಬಾ ರುಚಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಅಕ್ಕಿ ರೊಟ್ಟಿ ಜೊತೆ ವೈಟ್ ರೈಸ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನೀರು ದೋಸೆ ಜೊತೆಗೂ ಒಳ್ಳೆ ಕಾಂಬಿನೇಷನ್. ಹಾಗೆ ಇವಾಗ ಬಂಗುಡೆ ಮೀನಿನ ಸೀಸನ್ ಆಗಿರೋದ್ರಿಂದ ಈ ಒಂದು ಕರಿನ ಮಾಡ್ತಾಯಿದ್ದೀನಿ. ಬನ್ನಿ ಈ ಒಂದು ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಂದು ಕಡಾಯಿನ ಇಟ್ಟಿದ್ದೀನಿ. ಇದರಲ್ಲಿ ಸ್ವಲ್ಪ ಮಸ್ಟರ್ಡ್ ಆಯಿಲನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ರಿಫೈಂಡ್ ಆಯಿಲ್ ಸಹ ಇಲ್ಲಿ ಯೂಸ್ ಮಾಡ್ಬೋದು. ಮಸ್ಟರ್ಡ್ ಆಯಿಲಿಂದ ಒಳ್ಳೆ ರುಚಿ ಬರುತ್ತೆ. ಸ್ವಲ್ಪ ಆಯಿಲನ್ನು ಹಾಕಿದ್ದೀನಿ. ಇವಾಗ ಇದರಲ್ಲಿ ಮಸಾಲೆಯನ್ನು ನಾವು ಮೊದಲಿಗೆ ಹುರ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ತಾಯಿದ್ದೀನಿ. ಒಂದು 6ರಿಂದ 7 ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿಯನ್ನು ಹಾಕಿದ್ದೀನಿ. ನೀವು ಇಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಆದರೂ ಯೂಸ್ ಮಾಡ್ಬೋದು. ಸ್ವಲ್ಪ ಇದನ್ನು ಹುರಿದು ಇವಾಗ ತೆಗೆದುಕೊಳ್ತಾ ಇದ್ದೀನಿ. ಇದಾದಮೇಲೆ ಮಿಕ್ಕಿರೋ ಮಸಾಲೆಗಳನ್ನ ನಾವಿಲ್ಲಿ ರೋಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಇಲ್ಲಿ ನಾನು 1 ಚಮಚದಷ್ಟು ಜೀರಿಗೆ, ಅರ್ಧ ಚಮಚದಷ್ಟು ಮೆಂತ್ಯ, ಹಾಗೆ 1 ಈರುಳ್ಳಿ ಇದನ್ನೆಲ್ಲ ತೊಗೊಂಡಿದ್ದೀನಿ. ಇವಾಗ ಮೆಂತ್ಯ ಮತ್ತು ಜೀರಿಗೆನ ಸ್ವಲ್ಪ ಹುರ್ಕೊಳ್ಳೋಣ. ಬೆಳ್ಳುಳ್ಳಿ 1 ಫುಲ್ ಗಡ್ಡೆನ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿದು. ಹಾಗೆ 1 ಈರುಳ್ಳಿನ ಹಾಕಿದ್ದೀನಿ, 1 ಟೊಮೆಟೊನ ಹಾಕಿದ್ದೀನಿ, ಒಂದು ಸ್ವಲ್ಪ ಕಾಳು ಮೆಣಸನ್ನು ಸಹ ಹಾಕಿದ್ದೀನಿ. ಇವಾಗ ಕಾಯಿಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಗ್ರೇವಿ ಬೇಕು ಅಥವಾ ಎಷ್ಟಿದು ಬೇಕು ನಿಮಗೆ ಸಾರು, ಅಷ್ಟು ನೀವು ತೆಂಗಿನಕಾಯಿಯನ್ನು ಇಲ್ಲಿ ಹಾಕ್ಕೋಬೋದು. ಮಸಾಲೆ ನಿಮ್ಮಿಷ್ಟ, ಜಾಸ್ತಿ ಅಥವಾ ಕಡಿಮೆ ಇದನ್ನು ಮಾಡ್ಕೋಬೋದು. ಇದನ್ನು ಇವಾಗ ಸ್ವಲ್ಪ ನಾನು ಹುರಿದ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ, ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಜೀರಿಗೆ, ಮೆಂತ್ಯ, ಕಾಳುಮೆಣಸು ಇದನ್ನೆಲ್ಲ ಹಾಕಿ ಇವಾಗ ಹುರಿದ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಇವಾಗ ಇದಿಷ್ಟನ್ನು ಸ್ವಲ್ಪ ಹುರಿದ್ಕೊಂಡು ಇವಾಗ ಸ್ಟವನ್ನು ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡೋಣ. ಇದು ತಣ್ಣಗಾದಮೇಲೆ ಇದನ್ನು ನೈಸಾಗಿ ರುಬ್ಕೊಳ್ಳಿ. ಇಲ್ಲಿ ನೋಡಿ, ಇಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ಇದನ್ನು ನೀರಿಗೆ ಹಾಕಿ ಇಟ್ಟಿದ್ದೀನಿ. ಇವಾಗ ಅದೇ ಬಾಣಲಿಗೆ ನಾನು ಮತ್ತೆ ಆಯಿಲನ್ನು ಹಾಕ್ತಾಯಿದ್ದೀನಿ. ಆಯಿಲನ್ನು ಹಾಕಿ ಇವಾಗ ಮಸಾಲೆ ಕೂಡ ನಾನು ಇವಾಗ ರುಬ್ಕೊಂಡಿದ್ದೀನಿ ಚೆನ್ನಾಗಿ. ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಇಲ್ಲಿ ಕರಿಬೇವು ಇದನ್ನು ಹಾಕಿ ಸ್ವಲ್ಪ ಬಾಡಿಸ್ಕೊಳ್ಳೋಣ. ಇದಾದಮೇಲೆ ಇವಾಗ ಏನು ಮಸಾಲೆಯನ್ನು ರುಬ್ಕೊಂಬಂದಿದ್ದೀನಿ ಅದನ್ನು ಇದಕ್ಕೆ ಹಾಕೋಣ. ಇದಕ್ಕೆ ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಬೇಕು. ಅರಿಶಿನ ನಾನು ಮಸಾಲೆ ರುಬ್ಬಕ್ಕೆ ಹಾಕ್ಕೊಂಡಿಲ್ಲ, ಅದಕ್ಕೋಸ್ಕರ. ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದೀಲಿಕ್ಕೆ ಬಿಡಬೇಕು. ಇವಾಗ ನೋಡಿ, ಇಲ್ಲಿ ಸ್ವಲ್ಪ ಅರಿಶಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಧನಿಯಾ ಪುಡಿ ಅರ್ಧ ಚಮಚನ ಹಾಕಿದ್ದೀನಿ ನಾನು. ಅಲ್ಲಿ ಧನಿಯಾ ಕಾಳಿದ್ರೆ ಅದನ್ನು ಸಹ ನೀವು ಮಸಾಲೆಯಲ್ಲೇ ಇದು ಮಾಡಿಕೊಂಡು ಹಾಕ್ಕೋಬೋದು. ಇಲ್ಲಿ ನಾನು ಅರ್ಧ ಚಮಚದಷ್ಟು ಧನಿಯಾ ಪುಡಿಯನ್ನು ಹಾಕಿದ್ದೀನಿ. ಹಾಕ್ಕೊಂಡು ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಸ್ವಲ್ಪ ಇದಕ್ಕೆ ಹೀಗೆ ಮಾಡಿಕೊಂಡು ಎಷ್ಟು ನೀರು ಬೇಕೋ ನಿಮಗೆ, ನಿಮಗೆ ತೆಳ್ಳಗೆ ಬೇಕೋ ಅಥವಾ ಸ್ವಲ್ಪ ಗಟ್ಟಿ ಬೇಕೋ ಅದೇ ರೀತಿಯಾಗಿ ಇವಾಗ ನೀರನ್ನು ಸೇರಿಸ್ಕೊಳ್ಳೋಣ. ನಾನು ಲಾಸ್ಟಿಗೆ ಮಸಾಲೆ ರುಬ್ಬುವಾಗ ಹುಣಸೆ ಹಣ್ಣನ್ನು ಸಹ ಹಾಕಿ ರುಬ್ಕೊಂಡಿದ್ದೆ ಲಾಸ್ಟಿಗೆ. ಹಾಗೆ ಇಲ್ಲಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಎಷ್ಟು ಬೇಕು ನೋಡಿಕೊಂಡು. ಇವಾಗ ಇದಕ್ಕೆ ಚೆನ್ನಾಗಿ ಕುದಿ ಬರಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕ್ಕೊಂಡು ಇದನ್ನು ಕುದೀಲಿಕ್ಕೆ ಬಿಡೋಣ. ಇವಾಗ ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ನಾವು ಮೀನನ್ನು ಹಾಕ್ಕೋಬೇಕು. ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ವಾಶ್ ಮಾಡಿ ನಾನು ಮೀನನ್ನು ಇಟ್ಟಿದ್ದೀನಿ. ಇದಕ್ಕೆ ನೀವು ಯಾವ ಬಂಗುಡೆ ಮೀನು ಅಂತಲೇ ಅಲ್ಲ, ಬೇರೆ ಮೀನೆಲ್ಲ ಸಿಗುತ್ತಲ್ಲ ಅದನ್ನು ಸಹ ನೀವಿಲ್ಲಿ ಹಾಕ್ಕೋಬೋದು. ಇದೇ ಒಂದು ಇದನ್ನು ಇಟ್ಕೊಂಡು ಬೇರೆ ಮೀನನ್ನು ಸಹ ನೀವಿಲ್ಲಿ ಹಾಕ್ಕೋಬೋದು. ಬೇರೆ ಮೀನಿಗೂ ಇದೇ ಮಸಾಲೆ ಸೆಟ್ ಆಗುತ್ತೆ. ಇದಿವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ. ಇವಾಗ ನಾನು ಮೀನನ್ನು ಬಿಡ್ತಾ ಇದ್ದೀನಿ ಒಂದೊಂದಾಗಿ ನೋಡಿ.
ನಿಧಾನವಾಗಿ ಎಲ್ಲ ಒಂದೇ ಕಡೆ ಹಾಕೋಕ್ಕೆ ಹೋಗಬೇಡಿ, ಬೇರೆ ಬೇರೆ ಕಡೆ ಇದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಸ್ವಲ್ಪ ಇದನ್ನು ಕುದಿಲಿಕ್ಕೆ ಬಿಡೋಣ. ಹೀಗೆ ಜಾಸ್ತಿ ಟಚ್ ಮಾಡಿದ್ರೆ ಅದು ಒಡೆದೋಗುತ್ತೆ ಮೀನು. ಹಾಗೆ ಇದನ್ನು ಕುದಿಲಿಕ್ಕೆ ಬಿಡೋಣ. ಇವಾಗ ಒಂದು 5 ನಿಮಿಷ ಕುದ್ರೆ ಮೀನು ಸಹ ಬೇಯುತ್ತೆ ಹಾಗೂ ಕರಿ ಕೂಡ ಬೇಯುತ್ತೆ. ಮಸಾಲೆಗಳು ವಾಸನೆ ಎಲ್ಲ ಹೋಗಿದೆ. ಆಲ್ರೆಡಿ ನಾನು 5ರಿಂದ 6 ನಿಮಿಷ ಆ ಮಸಾಲೆಯನ್ನು ಕುದಿಸಿದ್ದೀನಿ ನೀರನ್ನು ಹಾಕಿಬಿಟ್ಟು. ಅದಾದಮೇಲೆ ನಾನು ಮೀನನ್ನು ಹಾಕ್ಕೊಂಡಿದ್ದೀನಿ. ನಾನು ಇದರೊಟ್ಟಿಗೆ ಅಕ್ಕಿ ರೊಟ್ಟಿಯನ್ನು ಮಾಡಿದ್ದೀನಿ. ಅಕ್ಕಿ ರೊಟ್ಟಿ ಒಳ್ಳೆ ಕಾಂಬಿನೇಷನ್ನು ಮೀನು ಸಾರಿಗೆ. ಹಾಗೆ ನೋಡಿ ಈ ಥರ ಕುದೀತಾ ಇದೆ. ಇವಾಗ ಚೆನ್ನಾಗಿ ಕುದ್ದಾದಮೇಲೆ ಇದನ್ನು ಆಫ್ ಮಾಡಿದ್ರೆ ಆಯಿತು. ಬೇಕಂದರೆ ಸ್ವಲ್ಪ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ನೀವು ಕಟ್ ಮಾಡಿ ಹಾಕ್ಕೊಳ್ಳಿ. ಇಷ್ಟು ತೆಳ್ಳಗಿಟ್ಟರೆ ಸಾಕಾಗತ್ತೆ. ಇದಿವಾಗ ರೆಡಿಯಾಗಿದೆ. ನಾನು ಸ್ಟವನ್ನು ಆಫ್ ಮಾಡಿ ಇದನ್ನು ಸರ್ವ್ ಮಾಡ್ತೀನಿ. ಇವಾಗ ನೋಡಿ ಫಿಶ್ಶು ಹಾಗೆ ಕರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.